ಬಾಸ್ ಹೋಗ್ಬೇಕಂದ್ರೆ ಐ ಥಿಂಕ್ ಮುಖ್ಯ ಕಾರಣ ಅವರೇ. ಐ ಥಿಂಕ್ ಒಂದು ದೊಡ್ಡ ಶಕ್ತಿ ನಾನು ಹಿಂದೆ ನಿಂತಿದ್ದು. ಥ್ಯಾಂಕ್ ಯು ಸೊ ಮಚ್ ಸರ್. ಆಮೇಲೆ ಶಂಕರ್ ಸರ್, ಶಂಕರ್ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಸುರೇಶ್ ಸರ್ ಮ್ಯೂಸಿಕ್ನ ತೊಗೊಂಡಿರೋ ಆಡಿಯೋ ರೈಟ್ಸ್ನ. ಆ್ಯಂಡ್ ಇವತ್ತಿನ ಆ್ಯಕ್ಚುಲ್ ಹೀರೋ ನಮ್ಮ MS ತ್ಯಾಗರಾಜನ್ ಸರ್, ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಖುಷಿ ಆಗುತ್ತೆ. ಉಮೇಶ್ ಸರ್ ಮೊದಲನೇ ಬಾರಿ ನಿರ್ಮಾಪಕರಾಗಿ ಒಂದು ಸಿನಿಮಾ ಮಾಡ್ತಾರೆ. ಸೊ ಅವರು ನನಗೆ ಫೋನ್ ಮಾಡಿಲ್ಲ, ಒಂದು ಸಿನಿಮಾ ಮಾಡ್ತಾರೆ, ಮೊದಲು ಪರಿಚಯ ಇದ್ದವರು. ಇನ್ನೊಂದು ಸಿನಿಮಾ ಮಾಡಿದ್ವಿ ಜೊತೆಗೆ, ವಸುಂಧರಾದೇವಿ ಅಂತ. ಸೊ ನಾನೊಂದು ಸಿನಿಮಾ ಮಾಡ್ತೀನಿ, ಅದರಲ್ಲಿ ನೀವು ಒಂದು ಮುಖ್ಯ ಪಾತ್ರದಲ್ಲಿ ಇರಬೇಕು ಅಂತ ಹೇಳಿದಾಗ ಖಂಡಿತ ಸರ್ ಮಾಡೇ ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿಯಲ್ಲಿ 2 ಸಾಂಗು ಒಂದು ಫೈಟಲ್ಲಿ ನಟಿಸಿ ಈ ಸಿನಿಮಾಲಿ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಒಂದು ಕುಡಿತದಿಂದ ಏನಾಗುತ್ತೆ, ಸೊ ನಾನು ಒಂದು ಫಾರಿನ್ ರಿಟರ್ನ್ ಹುಡುಗ, ಸೊ ಏನಾಗುತ್ತೆ ಒಂದು ಹಳ್ಳಿಯಲ್ಲಿ ಏನೇನಾಗುತ್ತೆ ಅನ್ನೋದೇ ಒಂದು ಕತೆ. ಆ್ಯಂಡ್ ಒಂದು 4 ಕತೆ ಬರುತ್ತೆ ಸಿನಿಮಾನಲ್ಲಿ. ಸೊ ಐ ಥಿಂಕ್ ಒಂದೊಂದು ಇದು ವಿಶೇಷವಾಗಿ ಒಂದೊಂದು ಕತೆ ಒಂದು ಮೆಸೇಜ್ ಇದೆ ಸಿನಿಮಾನಲ್ಲಿ. ಸೊ ವಿಶಿಂಗ್ ಅವ್ರಿಗೂ ಆಲ್ ದ ವೆರಿ ಬೆಸ್ಟ್. ಒಂದೇ ಸಿನಿಮಾ ನೀವು ಮಾಡ್ತಾ ಇರ, ಕನ್ನಡ ಚಿತ್ರರಂಗದಲ್ಲಿ ಬಂದಿರ, ನೀವೊಂದು ಒಳ್ಳೆ ನಿರ್ಮಾಪಕರಾಗಬೇಕು. ಯಾಕಂದರೆ ಕನ್ನಡ ಚಿತ್ರರಂಗ ಉಳಿಬೇಕು. ಒಳ್ಳೊಳ್ಳೆ ನಿರ್ಮಾಪಕರು ಬಂದರೆ ಕನ್ನಡ ಸಿನಿಮಾ ಗೆದ್ದರೆ ಎಲ್ಲರಿಗೂ ಧೈರ್ಯ ಬರುತ್ತೆ ದುಡ್ಡು ಹಾಕೋಕ್ಕೆ. ಸೊ ಈ ಸಿನಿಮಾನು ಒಳ್ಳೆಯದಾಗಿದೆ ನಿಮಗೆ. ಆ್ಯಂಡ್ ಕಪಿಲ್ ಸರ್ ಫಸ್ಟ್ ಟೈಮ್ ನಿಮ್ಮ ಡೈರೆಕ್ಷನ್ ಕೆಲಸ ಮಾಡ್ತಾ ಇರೋದು. ನೀವು ಈ ಸಿನಿಮಾಗೆ ಶ್ರೀನಿವಾಸ್ ಅಂತ ಹೆಸರು ಚೇಂಜ್ ಮಾಡಿದ್ದೀರ. ಸೊ ಒಳ್ಳೆಯದಾಗಿ ನಮಗೆ ಆಲ್ ದ ವೆರಿ ಬೆಸ್ಟ್. ಅವ್ರ ಜೊತೆ ಕೆಲಸ ಮಾಡಿದ್ದು ವೆರಿ ಹ್ಯಾಪಿ. ಉಮೇಶ್ ಅಂಕಲು ಐ ಥಿಂಕ್ ನಮ್ಮ JP ನಗರ್ ಮನೆಯಲ್ಲಿ ನಾನು ಚಿಕ್ಕ ಹುಡುಗ ಅವಾಗಿಂದ ನೋಡ್ಕೊಂಡು ಬರ್ತಿದ್ದೀನಿ. ಅವ್ರ ಪಿಕ್ಚರ್ ನಾನು ನೋಡ್ಕೊಂಡು ಬಂದೀನಿ. ನಮ್ಮ ತಂದೆಯವರಿಗೆ ಭಾಳ ಆತ್ಮೀಯರು. ಸೊ ಅವ್ರ ಸಿನಿಮಾ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ, ನನಗೂ ತುಂಬ ಖುಷಿ ಆಯಿತು. ಗಣೇಶ್ ಸರ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಳ್ಳೆಯದಾಗಿ ಸಿನಿಮಾಗೆ ಒಳ್ಳೆಯದಾಗಿ, ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಬಿಡುಗಡೆ ಐ ಥಿಂಕ್ January ಇಲ್ಲ February ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಉಮೇಶ್ ಸರ್ಗೆ ಹೇಳಿದಾಗ 24th ನಂದು ತಲ್ವಾರ್ ಸಿನಿಮಾ ರಿಲೀಸ್ ಆಗ್ತಿದೆ January. ಸೊ ಅದಕ್ಕೆ ಬೇಡ, ಒಂದು 2 ವಾರ ಬಿಟ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸುಮಾರು 40-50 ವರ್ಷದಿಂದ ಗೆಳೆಯರು ಜೊತೆ ಅನೇಕ ಚಿತ್ರಗಳ ಪಾತ್ರ ಮಾಡಿದ್ದೀವಿ. ಧರ್ಮ ನಾನು ಇದೊಂದು 2ನೇ ಚಿತ್ರನ 3ನೇ ಚಿತ್ರದ ಜೊತೆ ಪಾತ್ರ ಮಾಡ್ತಿದ್ದೀನಿ. ನಾನು ಅವರ ತಂದೆಯಲ್ಲಿರುವ ಒಂದು ಕಲೆ ಮಗನಿಗೆ ಚೆನ್ನಾಗಿ ಬಂದಿದೆ. ಈಗಿನ ಕಾಲಕ್ಕೆ ತಕ್ಕಂತೆ ಹೇಗೆ ನನ್ನ ಚಿತ್ರಕಥೆ ಇರುತ್ತೋ ಅದರಂತೆ ಚೆನ್ನಾಗಿ ಆಡ್ಕೊಂಡಿದ್ದಾರೆ. ಈಗಲೂ ಧರ್ಮ ಅವರು ಇನ್ನೂ ಚೆನ್ನಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು. ಭಗವಂತ ಅವರು ಒಳ್ಳೆ ಮಾಡಿ. ಧರ್ಮ ಸರ್, ಅದೇ ದಾಸರಲ್ಲಿ ಒಂದು ಮಾಸ್ಟರ್ ಇಟ್ಟು ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ? ಅವಾಗ ಹೇಳಿದ್ರೆ ಒಂದು ಫಾರಿನ್ ರಿಟರ್ನ್ ಫಾರ್ಮಲ್ ಹೇಳ್ತೀನಿ ಹುಡುಗ. ಸೊ ಹಳ್ಳಿಗೆ ಬಂದಮೇಲೆ ಹಳ್ಳಿನಲ್ಲಿ ಒಂದು ಏನೊಂದು ನಡೀತಾರಲ್ಲ, ಒಂದು ಕೆಟ್ಟ ಘಟನೆ ನಡೆಯುತ್ತೆ. ಸೊ ಅದನ್ನ ತಿಂದೋಗಿ ಬಂದಿರ್ತೀನಿ. ಹಳ್ಳಿ ಯಾವ ಥರ ನಾನು ಚೇಂಜ್ ಮಾಡ್ಬೋದು, ನಾನು ಕಲ್ತಿರೋ ವಿದ್ಯೆನ ಯಾವ ಥರ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಬೋದು. ಆ್ಯಂಡ್ ಮಾಸ್ ಅಂತ ಬಂದಾಗ ಕೆಲವೊಂದು ಕೆಟ್ಟ ಚಟುವಟಿಕೆ ನಡೆದಾಗ ಅಲ್ಲಿ ನಾನು ಅದನ್ನ ಯಾವ ಥರ ತಡೆ ಮಾಡ್ತೀನಿ ಅನ್ನೋದೇ ಸಿನಿಮಾ ಒಂದು ನನ್ನ ಪೋರ್ಷನ್. ಯಾಕೆಂದರೆ ಮಾಸ್ ಸಿನಿಮಾ ಹೇಗಿರುತ್ತೆ ಆ್ಯಕ್ಟ್ ಮಾಡಿದ್ರು, ಯಾಕೆ ಸ್ಟ್ರೈಟಿಂಗ್ ಎಲ್ಲ ಇರುತ್ತೆ. ಮೊದಲೇ ಒಂದು ಚಾಕ್ಲೇಟ್ ಬಾಯ್ ಥರ ಬಿಂಬಿಸ್ಕೊಂಡಿದ್ವಿ, ಮಾಡಿದ್ದೀನಿ ಕಂಟಿನ್ಯೂಸ್. ಇವಾಗ ತಲ್ವಾರ್ ಅದಿನ್ನೂ ಮಾಸ್. ಆ್ಯಂಡ್ ಪ್ರೀವಿಯಸ್ ನೀವು ನೋಡಿದಾಗ ಚಾಣಕ್ಷಲ್ಲೂ 3 ಫೈಟ್ ಇತ್ತು, ಅದರಲ್ಲೂ ಒಂದು ಮಾಸ್ ಸಬ್ಜೆಕ್ಟು. ಚೆನ್ನಾಗಿದೆ. ಲೈಕ್ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಕೌರವ ವೆಂಕಟೇಶ್ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದು, ಸನ್ನಪ್ಪ ಮಾಸ್ಟರು, ಜಯಗೋಪಾಲ್ ಸನ್ನಪ್ಪ ಮಾಸ್ಟರು, ಮತ್ತು ತಿರುವರ್ ಮಂಜು ಮಾಸ್ಟರು. ಐ ಥಿಂಕ್ ಎಲ್ಲ ಬರ್ತಾ ಇರೋದು ಆಲ್ಮೋಸ್ಟ್ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾನ ಜಾಸ್ತಿ ಬರ್ತಾ ಇದೆ ನನಗೆ. ಸೊ ಅದೇನು ಅದು ಚಾಕ್ಲೇಟ್ ಬಾಯ್ ಏನು ಅಂತ ಏನಿದೆ ಅದೊಂದು ಚೂರು ಇದನ್ನ ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ನಾನು. ಈಗ ಅಭಿಮಾನಿಗಳ ಬಳಗ ಜಾಸ್ತಿ ಆಗಿದೆ. ಬಿಗ್ ಬಾಸ್ ಇಂದ ಈಚೆ ಬಂದ ಒಂದು ಕಡೆ ಸಿನಿಮಾ ಅಭಿಮಾನಿಗಳು, ಬಿಗ್ ಬಾಸ್ ಅಭಿಮಾನಿಗಳು ಕೂಡ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಈ ಸಿನಿಮಾ ಯಾವ ರೀತಿ ಬಂದಿಸ್ಬೋದು? ಅಭಿಮಾನಿಗಳು ಜಾಸ್ತಿ ಆಗಿ ಮೊದಲನೇದಾಗಿ ಐ ಥಿಂಕ್ ನಾನು ನವಗ್ರಹ ಸಿನಿಮಾ ಫಸ್ಟು ತೂಗುದೀಪ ಸಂಸ್ಥೆ ದರ್ಶನ್ ಸರ್ ದಿನಕರ್ ಸರ್ ಅವರ ಹಳೆ ಕೆಲಸ ಮಾಡಿದ ಸಿನಿಮಾ. ಅಲ್ಲಿ ಆ್ಯಕ್ಚುಲಿ ಈಗ ನವಗ್ರಹ ಹುಡುಗ, ಕ್ಯಾಡ್ಬರೀಸ್, ಕನ್ನಡ ಸಲಹೆ ಹುಡುಗ ಈ ಥರ ಒಂದು ಹೆಸರು ಬಂದಿತ್ತು. ಅಲ್ಲಿಂದ ಒಂದು 15 ವರ್ಷ ಜರ್ನಿ, ತುಂಬ ಏಳುಬೀಳುಗಳಿತ್ತು. ಎಲ್ಲೋ ಅನ್ಕೊಂಡಿದ್ದ ಥರ ಸಕ್ಸಸ್ ಕಂಡಿರಲಿಲ್ಲ. ಬಟ್ ಆದರೂ ಹಲವಾರು ನಿರ್ಮಾಪಕರು, ನಿರ್ದೇಶಕರು ನನ್ನ ನಂಬಿ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರು ನನ್ನ ಕೈ ಬಿಡಲಿಲ್ಲ, ಇಲ್ಲ ಮಾಡಿ ಇನ್ನೂ ಒಂದು ಆಗುತ್ತೆ ನಿಂದೆ ಅಂತ. ಸೊ ಇವಾಗ ಬಿಗ್ ಬಾಸ್ ನನಗೊಂದು ಸೆಕೆಂಡ್ ಇನ್ನಿಂಗ್ಸ್, ಒಂದು ಹೊಸ ಜರ್ನಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೇಲಿದ್ದಾಗ ಸ್ವಲ್ಪ ಭಯ ಆಗ್ತಾಯಿತ್ತು. ಹಿಂಗೆ ಈ ಥರ ಸೈಲೆಂಟ್ ಆಗಿದ್ದು ಏನಾದರೂ ಜನ ಇಷ್ಟಪಡ್ತಾರ, ಇಲ್ಲ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡಿದ್ದೀನಿ, ಎಲ್ಲಿ ಒಂದು ಸ್ಟ್ಯಾಂಡ್ಸ್ ತೊಗೊಬೇಕು ಅಲ್ಲಿ ತೊಗೊಂಡಿದ್ದೀನಿ, ಯಾರು ಪರವಾಗಿ ಮಾತಾಡ್ಬೇಕು ಅವಾಗ ಮಾತಾಡಿದ್ದೀನಿ.
ಬಟ್ ಎಲ್ಲೋ ಒಂದು ಕಡೆ ಒಂದು 55 ದಿನ ನಾನು ಫಸ್ಟ್ ಡೇ ಹೆಂಗೇನೋ ಅವತ್ತಿನ ಲಾಸ್ಟ್ ನಂಬರ್ವರೆಗೂ ಹಂಗೆ ಇದೆ. ಅದು ಆಚೆ ಬಂದಾಗ ನಾನು ನೋಡಿದ್ದು ತುಂಬ ಖುಷಿ ಆಯಿತು. ಜನ ಕೊಟ್ಟರೆ ಒಂದು ರೆಸ್ಪಾನ್ಸು ಐ ಥಿಂಕ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಚೆನ್ನಾಗಿ ನನ್ನ ಇಷ್ಟಪಟ್ಟಿದ್ದಾರೆ, ತುಂಬ ಮನೆ ಮಗ ಅಂತ ಸ್ವೀಕರಿಸಿದ್ದಾರೆ. ಅದು ನನಗೆ ಒಂದು ತುಂಬ ಖುಷಿ ಕೊಟ್ಟಿದೆ. ಆಮೇಲೆ ಪ್ರತಿಯೊಂದನ್ನು ಐ ಥಿಂಕ್ ಒಂದು ವಿಡಿಯೋ ಒಂದು ಲೈಕ್ಸ್ ಆಗಿರ್ಬೋದು, ಒಂದು 5 ಮಿಲಿಯನ್ 6 ಮಿಲಿಯನ್ ಅದು ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ಒಂದು 50 ಡೇಸ್ ನೋಡಿದಷ್ಟು ಖುಷಿ ನನಗೆ ಕೊಟ್ಟಿದ್ದೆ. ಒಂದು ಕಡೆ ಬಿಗ್ ಬಾಸ್ ಮಾಡಲಿದ್ದಾಗ ನವಗ್ರಹ ಮತ್ತೆ ರಿಲೀಸ್ ಆಯಿತು, ಮಿಸ್ ಮಾಡ್ಕೊಂಡ್ರೆ ಹೌದು ಖಂಡಿತ. ಯಾಕಂದರೆ ಬಟ್ ಒಂದು ಒಳ್ಳೆ ಮೈಲೇಜ್ ಕೊಡ್ತು ಅದನ್ನು, ಮತ್ತೆ ಜನ ರಿಕನೆಕ್ಟ್ ಆಗೋಕ್ಕೆ ಒಂದು ಒಳ್ಳೆ ಮೈಲೇಜ್ ಕೊಡ್ತು. ಸೊ ನವಗ್ರಹನೂ ಐ ಥಿಂಕ್ ಓಪನಿಂಗ್ ತುಂಬ ಚೆನ್ನಾಗಿ ತೊಗೊಂತು ಸಿನಿಮಾ. ಅದನ್ನ ಆಚೆ ಬಂದಾಗ ನನಗೆ ಗೊತ್ತಾಯಿತು. ಸೊ ಅದೊಂದು ಖುಷಿ. ಸೊ 2025 ದೇವರದಿಂದ ಎಲ್ಲರೂ ಪ್ರೀತಿ ಆಶೀರ್ವಾದದಿಂದ ನೋಡೋಣ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಸರ್ಗೆ, ಮಂಜುನಾಥ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ, ನನ್ಗೆ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ಧರ್ಮ ಸರ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ನಾನು ಹೊಸ ಹುಡುಗಿ ಆಗಿದ್ರು ಕೂಡ ತುಂಬಾ ಸಪೋರ್ಟ್ ಆಗಿ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ನರ್ವಸ್ ಇದ್ದೀನಿ, ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ಬಟ್ ಒಂದ್ ಸ್ಟೋರಿ ಅಂತೂ ನಾನು ಹೇಳ್ಬೇಕು. ನನ್ನ ಫ್ರೆಂಡು ದಾಸರಳ್ಳಿಯಲ್ಲಿರೋದು. ಸೋಮವಾರ ಹೊರಗಡೆ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ, ಬರ್ತೀರಾ ಅಂತ ಕೇಳಿದಾಗ ನನ್ನ ಫ್ರೆಂಡ್ ಹೇಳಿದ್ದು, ಇಲ್ಲ ನನ್ನ ಫ್ರೆಂಡ್ದು ದಾಸರಳ್ಳಿ ಮೂವಿ ಅಂತ ಟ್ರೇಲರ್ ರಿಲೀಸ್ ಆಗ್ತಿದೆ, ಸೊ ಹೋಗ್ತಿದ್ದೀನಿ ಅಂತ. ಸೊ ಆ ಟೈಮಲ್ಲಿ ಅವಳು ಹೇಳಿದ್ದು, ಹೌದಾ ನಮ್ ದಾಸರಳ್ಳಿ ಏನಾಗಿತ್ತು ಇಲ್ಲಿ ಅಂತ ಕೇಳಿದ್ದವಳು. ಸೊ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದೆ ದಾಸರಳ್ಳಿ ಅಂತ ಹೆಸರು ಕೇಳಿದ ತಕ್ಷಣ. ಸೊ ಇಂಥ ಒಂದು ಮೂವಿಯಲ್ಲಿ ಆಕ್ಟ್ ಮಾಡಿದ್ದಕ್ಕೆ ನನಗೂ ಕೂಡ ತುಂಬಾ ಸಂತೋಷ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಧರ್ಮ ಸರ್, ರಮೇಶ್ ಫ್ರಮ್ ಟಿ5 ಸರ್. ಹಾಯ್ ಸರ್, ಇಲ್ಲಿ ಸರ್ ಸ್ಟ್ರೈಟ್ ಆಂಗಿಲ್. ಓಕೆ ಎಸ್ ಸರ್, ದಾಸರಳ್ಳಿ ಟೈಟಲ್ ಇಟ್ಟಿದ್ದೀರಾ, ಇದು ಟಿ ದಾಸರಳ್ಳಿನ ಅಥವಾ ಅಗ್ರಹಾರ ದಾಸರಳ್ಳಿನ ಸರ್? ಹೇಳಿ ಸರ್, ಅದು ತುಂಬಾ ಮೊನ್ನೆ ಪೋಸ್ಟರ್ ನೋಡಿದಾಗಿನ ನಾನು ಅದೇ ಟಿ ದಾಸರಳ್ಳಿನ ಅಗ್ರಹಾರ ದಾಸರಳ್ಳಿನ? ಯಾಕೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಸರ್ ಈಗ ನಿರ್ದೇಶಕರು ಕೊಡಿ ಸರ್ ಫೋನ್. ಸರಿ, ವಿಕ್ರಮ್ ಮಾಸ್ಟರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಡಾನ್ಸ್ ಮಾಸ್ಟರ್ ಥ್ಯಾಂಕ್ ಯು ವಿಕ್ರಮ್ ಮಾಸ್ಟರ್. ಸರ್ ಈಗ ಟೈಟ್ಲು ದಾಸರಳ್ಳಿ ಅಂತ ಇಟ್ಟಿದ್ದೀರಿ, ತುಂಬಾ ಮಾಸ್ ಆಗಿದೆ ಸರ್. ನಿಮ್ಮ ಬಲಭಾಗ ನೋಡಿ ಸರ್, ಸರ್ ನಿಮ್ಮ ಎಡಭಾಗ. ಸರ್ ಈಗ ಟೈಟ್ಲು ತುಂಬಾ ರಗಡ್ ಆಗಿದೆ, ಓಕೆ. ಕತೆ ನೀವು ಮಾಡ್ಕೊಂಡಾಗ ಸೋಷಿಯಲ್ ಮೆಸೇಜ್ ಅನ್ನ ಕೊಡ್ಬೇಕು ಅಂತ ಹೇಳಿ ಹೊರಟಿರೋದು. ಬಟ್ ಸಾಂಗ್ ಅಲ್ಲೇ ಇದೆ ಸರ್, ಒಂದು ಎಣ್ಣೆ ಸಾಂಗ್ ಇಟ್ಟಿದ್ದೀರಾ. ಈ ಸಾಂಗ್ ತುಂಬಾ ರಗಡ್ ಇದೆ. ಆ ಸಾಂಗ್ ಕೇಳಿದ್ರೆ ಕುಡಿದಿರೋರು ಕುಡಿಬೇಕು ಅನ್ಸುತ್ತೆ. ಇದ್ರಲ್ಲಿ ಏನ್ ಸೋಷಿಯಲ್ ಮೆಸೇಜ್ ಸರ್? ಇದು ಬಿಗಿನಿಂಗ್ ಬರುತ್ತೆ, ಹೋಗ್ತಾ ಹೋಗ್ತಾ ಮೆಸೇಜ್ ಹೋಗುತ್ತೆ. ಅವರು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಏನೇನು ತಪ್ಪು ಮಾಡ್ತಾರೆ, ಸೊ ಅಲ್ಲಿಂದ ಶುರುವಾಗುತ್ತೆ. ಬಟ್ ಎಂಡಿಂಗು ಇದು ನೋಡಿದ್ರೆ ಇನ್ನೊಬ್ರು ಅಟ್ಲೀಸ್ಟ್ ಒಂದು ವಾರ ಕುಡಿಯಲ್ಲ ಸರ್, ಅದಂದ್ರೆ ಡೆಫಿನೆಟ್. ಒಂದು ವಾರ ಗ್ಯಾರಂಟಿ ಕೊಡ್ತೀನಿ, ಒಂದು ವಾರ ಮತ್ತೆ ಕುಡಿಬೋದು. ಇಲ್ಲ ಸರ್, ಕುಡಿಯಲ್ಲ ಆ ಥರ ಮಾಡಿದ್ದೀವಿ. ನಿಜವಾಗ್ಲೂ ಕುಡಿಯಲ್ಲ ಸರ್, ನಾನು ಇದುವರೆಗೂ ಕುಡಿದಿಲ್ಲ. ಸರ್ ಧರ್ಮ ಸರ್, ಲಾಸ್ಟ್ ಕ್ವಶನ್ ಸರ್. ನೀವು ಅದೇ ಹೀರೋಯಿನ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಅಂದ್ರೆ, ನನಗೆ ಆ ಸಾಂಗ್ ನೋಡೋದು ಖುಷಿ ಆಗ್ಲೇಬೇಕಲ್ಲ ಸರ್ ನಿಮ್ಗೆ, ನ್ಯಾಚುರಲ್ ಆಗಿ ಅಷ್ಟು ರೊಮ್ಯಾಂಟಿಕ್ ಆಗಿ ಮಾಡಿದ್ದೀರಾ. ನನಗೆ ನಿಮ್ಮನ್ನ ಅವತ್ತ ನೋಡಿಲ್ಲ, ಹುಡುಗಿ ಸಾಂಗ್ ಅಲ್ಲಿ ದೂರ ಇಟ್ಕೊಂಡು ನೋಡಿದ ಸಾಂಗ್ಗಳು, ಬಟ್ ಇದರಲ್ಲಿ ಓವರ್ ರೊಮ್ಯಾಂಟಿಕ್ ಅಂತ ಅನ್ಸ್ತು. ಇದು ಸಿನಿಮಾದಲ್ಲಿ ಆಡಿಯನ್ಸ್ ಮಕ್ಕಳು ಕೂತ್ಕೊಂಡು ನೋಡ್ಬೋದಾ ಈ ತರ ಓವರ್ ಆಲ್ ಸಿನಿಮಾ ಫೈಟ್ಸ್ ಆಗಿರ್ಬೋದು, ಬ್ಲಡ್ ಈ ತರ ರೊಮ್ಯಾಂಟಿಕ್ ಸಾಂಗ್? ಹೌದೌದು, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಎಲ್ಲೂ ವಲ್ಗಾರಿಟಿ ಅಂತ ಎಲ್ಲೂ ಇಲ್ಲ. ಐ ಥಿಂಕ್ ಚೆನ್ನಾಗಿದೆ. ಎಲ್ಲೂ ನನಗೆ ಅಸಹ್ಯ ಅಲ್ಲ ಆ ಥರ ಏನಿಲ್ಲ. ಆ್ಯಕ್ಚುಲಿ ನಂದು ಇನ್ನೊಂದು ಸಿನಿಮಾ ಟೆನೆಂಟ್ ರಿಲೀಸ್ ಆಗಿತ್ತು, ಅದರಲ್ಲಿ ಕಂಪ್ಲೀಟ್ ನೆಗೆಟಿವ್ ಶೇಡು. ಸೊ ನಮ್ಮ ಬಿಗ್ ಬಾಸ್ ಮನೇಲಿ ಧರ್ಮರಾಯ ಅಂತ ಏನು ಹೆಸರು ಬಂದಿತ್ತು, ಆಚೆ ಬಂದಾಗ ಕಂಪ್ಲೀಟ್ ಆಪೋಸಿಟ್ ಶೇಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಇನ್ನೂ ಇಂಟೆನ್ಸ್ ಲವ್ ಇತ್ತು. ಬಟ್ ಇದರಲ್ಲಿ ಐ ಥಿಂಕ್ ಇಟ್ಸ್ ವೆರಿ ಲೈಕ್ ನನಗೆ ಅನಿಸ್ಲಿಲ್ಲ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮಗೆ ಇವತ್ತೊಂದು ಈ ಸಿನಿಮಾ ತಂಡದವರು ಒಂದು ಒಳ್ಳೆ ಹೆಮ್ಮೆಯ ಕೆಲಸ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಕೆಲಸ ಮಾಡಿದ್ದಾರೆ. ಯಾಕೆಂತಂದ್ರೆ ನಮ್ಮ ಕಾರ್ಗಿಲ್ ಯೋಧರೆಲ್ಲ ಹಿರಿಯರೆಲ್ಲ ಬಂದಿದ್ದಾರೆ.
ಇವತ್ತು ನಮ್ಮನ್ನ ಅನ್ನ ಹಾಕೋರು ರೈತ, ದೇಶ ಕಾಯೋರು ಯೋಧ. ಇವತ್ತು ಅವ್ರನ್ನ ವೇದಿಕೆ ಮೇಲೆ ಕರೆಸಿ ಈ ಒಂದು ಬಿಡುಗಡೆ ಟಿವಿ ಬಿಡುಗಡೆ ದಿವಸ ಅವ್ರನ್ನ ಕರೆಸಿದ ಧನ್ಯವಾದಗಳು. ಮತ್ತೆ ಪಿ ಉಮೇಶ್ ಅವರು ಮತ್ತೆ ನಿರ್ದೇಶಕರು, ಇವರ ಒಂದು ಸಾಹಸ ಬಹಳ ಚೆನ್ನಾಗಿದೆ. ಯಾಕೆಂದ್ರೆ ಬಹಳ ದಿವಸದಿಂದ ಪಾಪ ಹೇಳ್ಕೊಂಡು ಬಂತು, ಆದ್ರೂ ಕಷ್ಟಪಟ್ಟು ಎಲ್ಲ ಕಲಾವಿದರು ಸೇರಿಸಿದ್ದಾರೆ. ಮ್ಯೂಸಿಕ್ ಅಂತ ಸಂಗೀತ ಅಂತ ಬಹಳ ಕೇಳಿದೆ, ಚೆನ್ನಾಗಿ ಮಾಡಿದ್ದಾರೆ ತ್ಯಾಗರಾಜು. ಮತ್ತೆ ನಮ್ಗೆ ಇನ್ನೂ ಹೆಮ್ಮೆ ವಿಚಾರ ಅಂದ್ರೆ ನಮ್ಮ ಹಳೆಯ ಗೆಳೆಯರು ಗೌರವ್ ವೆಂಕಟೇಶು, ಮಂಜೂರು, ಥ್ರಿಲ್ಲರ್ ಮಂಜೂರು, ಇನ್ನು ಬೇಕಾದ ಹಾಡು ಬರಲಿಲ್ಲ ನಮಗೆ ಇಲ್ಲಿ ಜೊತೆಯಲ್ಲಿ ಈ ಚಿತ್ರಕ್ಕೆ ವರ್ಕ್ ಮಾಡಿದರೆ ಅದು ನಮ್ಗೆ ಬಹಳ ಸಂತೋಷ. ಇವತ್ತು ನಿರ್ಮಾಪಕ, ನಿರ್ದೇಶಕರು, ತಾಂತ್ರಿಕರು ಇವರೆಲ್ಲ ಇದ್ರು ಒಬ್ಬ ಕಲಾವಿದರ ಹತ್ರ ಏನೇ ಒಂದು ಪ್ರತಿಭೆ ಇದ್ರೂ ಸಹಿತ ಅದನ್ನ ತೆರೆ ಮೇಲೆ ತರಬೇಕಾದ್ರೆ ನಮ್ಮ ಎಲ್ಲ ತಾಂತ್ರಿಕರು, ಇವತ್ತು ಎಲ್ಲ ತಾಂತ್ರಿಕರು ಕಷ್ಟಪಟ್ಟು ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಮತ್ತೆ ಈ ಚಿತ್ರದಲ್ಲಿ ನಮ್ಮ ಕಪಿಲ್ ಸಾಕಷ್ಟು ಕಲಾವಿದರು ಸೇರಿಸಿದ್ದಾರೆ. ನಮಗೆಲ್ಲ ಅವರೆಲ್ಲ ಕೆಲವೆಲ್ಲ ಬಂದಿಲ್ಲ, ಕೆಲವೆಲ್ಲ ಬಂದಿದ್ದಾರೆ. ಎಲ್ಲ ಒಬ್ಬೊಬ್ಬರು ಸಹಿತ ಒಳ್ಳೊಳ್ಳೆ ಅಂದ್ರೆ ಪ್ರತಿಭೆ ಇರೋರು. ಜೊತೆಗೆ ಈ ಒಂದು ಸಿನಿಮಾ ರಂಗ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ರು. ಅದನ್ನು ನಮ್ಮ ಗಣೇಶ ರಾವ್ ಅವರು, ಇವರೆಲ್ಲ ಏನು ಹಳಬರು ಇವರೆಲ್ಲ. ಮತ್ತೆ ಚಿತ್ರದ ಪ್ರತಿಯೊಬ್ಬರು ಸಹಿತ, ಕಲಾವಿದರು ಸಹಿತ ಇದು ನಮ್ಮ ಚಿತ್ರ, ಇದು ನಮ್ಮ ಕಪಿಲರ ಚಿತ್ರ, ಇದು ನಮ್ಮ ಮನೆ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಬಹಳ ನಿಷ್ಠೆಯಿಂದ ಮಾಡಿದ್ದಾರೆ. ಕಲಾವಿದರಿಗೆ ಇರಬೇಕಾದ ಒಂದು ನಿಷ್ಠೆ, ಆ ನಿಷ್ಠೆ ತಾಂತ್ರಿಕರು ಮತ್ತೆ ಕಲಾವಿದರು ಎಲ್ಲರೂ ಸಹಿತ ಮಾಡಿದ್ದಾರೆ. ಅವರ ಜೊತೆ ನಮಗೂ ಏನೊಂದು ಅಳಿಲು ಸೇವೆ ಮಾಡೋಕ್ಕೆ ಒಂದು ಸ್ವಲ್ಪ ಪಾತ್ರ ಕೊಟ್ಟಿದ್ದಾರೆ, ಮಾಡಿದ್ದೀವಿ. ಈ ಚಿತ್ರ ಯಶಸ್ವಿಯಾಗಬೇಕು. ನಮ್ಮ ಅನ್ನದಾತರಿಗೆ ಚೆನ್ನಾಗಿ ಒಂದು ಆ ಚಿತ್ರ ಬಿಡುಗಡೆಯಾಗಿ ಚೆನ್ನಾಗಿ ಒಂದು ಲಕ್ಷ್ಮಿ ಪ್ರವೇಶ ಮಾಡಬೇಕು ಅವ್ರ ಮನೆಗೆ. ಅವರೆಲ್ಲ ಚೆನ್ನಾಗಿದ್ರೆ, ಇವಾಗ ನಾನು ಹೇಳೋದಲ್ಲ, ದೇಶ ಕಾಯೋ ಯೋಧರಿದ್ರೆ ನಾವಿರ್ತೀವಿ. ಹಾಗೆ ಕಲಾವಿದರಿಗೆ ನಿರ್ಮಾಪಕ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಯಾಕಂದ್ರೆ ನಿರ್ಮಾಪಕರು ಚೆನ್ನಾಗಿದ್ರೆ ನಾನಲ್ಲ, ಬೇಕಾದಷ್ಟು ತಾಂತ್ರಿಕರಿಗೆ, ಕಲಾವಿದರಿಗೆ ಕೆಲಸ ಕೊಡ್ತಾರೆ. ಮತ್ತು ಅದಕ್ಕೋಸ್ಕರ ಅವರೆಲ್ಲ ಚೆನ್ನಾಗಿರ್ಬೇಕು. ಒಟ್ಟಾರೆ ಇರಬೇಕು ಅಂದ್ರೆ ಸರ್ವೇ ಜನ ಸುಖಿರಬಹುದು, ಎಲ್ಲರೂ ಚೆನ್ನಾಗಿರ್ಲಿ. ಈ ಭಗವಂತ ಇವರ ಈ ಪ್ರಯತ್ನಕ್ಕೆ ಒಳ್ಳೆ ಯಶಸ್ಸು ಕೊಡ್ಲಿ. ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತೆ ಪತ್ರಿಕಾ ಮಾಧ್ಯಮದವರು ಮತ್ತೆ ಟಿವಿ ಅವರೆಲ್ಲ ಬಂದಿದ್ದೀರಿ. ನೀವೆಲ್ಲ ನಮ್ಮ ಇಂತಹ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಂದು ಸಹಕಾರ ಕೊಟ್ಟು ನೀವೆಲ್ಲ ಆಶೀರ್ವಾದ ಮಾಡಿಬಿಟ್ರೆ ಅವರೆಲ್ಲ ಇನ್ನೂ ಎಲ್ಲೋ ಹೊರಟೋಗ್ತಾರೆ. ಎಲ್ಲೋ ಹೋಗಿದೆ ಅದು ಕರ್ನಾಟಕದಲ್ಲಿ ಇರೋಂಗೆ ಮಾಡಿ ನೀವೆಲ್ಲ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಮತ್ತು ನಮ್ಮ ಅಭಿಮಾನಿ ಅನ್ನದಾತರು, ಪ್ರೇಕ್ಷಕರು ಅವರು ಈ ಚಿತ್ರವನ್ನು ನೋಡಿ ಅವರು ಹಾರೈಸಿದ್ರೆ ನಮ್ಮ ಕನ್ನಡ ಚಿತ್ರರಂಗ, ಯಾಕಂದ್ರೆ ಕನ್ನಡ ಚಿತ್ರರಂಗ ಇವಾಗ ಬಹಳ ಬೇರೆ ಸ್ಥಿತಿಗೆ ಹೋಗ್ತಾ ಇದೆ. ಆ ಕನ್ನಡ ಚಿತ್ರರಂಗ ಉಳಿಬೇಕು ಅಂತಂದ್ರೆ ಅಭಿಮಾನಿ ಅನ್ನದಾತರು ನೀವು ಕೈ ಹಿಡಬೇಕು. ಕನ್ನಡ ಚಿತ್ರ ಯಾಕೆಂದ್ರೆ ನಾವು ಚಿತ್ರರಂಗ ಬಂದು 65 ವರ್ಷ ಆಯ್ತು. ಅವಾಗಲಿಂದ ಕನ್ನಡ ಚಿತ್ರರಂಗ ನಾಟಕ ಸೇರಿದ್ರೆ 75 ವರ್ಷ ಆಯ್ತು. ನಾವು ಬಣ್ಣದ ಬದುಕು ಬಂದು ನಾನು ಬಣ್ಣನೇ ಇದು. ಅದಕ್ಕೆ ನೀವು ಅಭಿಮಾನಿಗಳು, ಅನ್ನದಾತರು, ಪ್ರೇಕ್ಷಕರು ನೀವೆಲ್ಲ ನೀವು ಚಿತ್ರನ ನೋಡಿ, ನಮ್ಮ ಚಿತ್ರ ಅಷ್ಟೇ ಅಲ್ಲ, ಕರ್ನಾಟಕದ ಯಾವುದೇ ಕನ್ನಡ ಚಿತ್ರಗಳ ಬಂದ ಸಹಿತ ನೀವು ಆಶೀರ್ವಾದ ಮಾಡಿ ಆ ಕನ್ನಡ ಚಿತ್ರರಂಗ ಉದ್ಯಮ ಬೆಳೆಯುವ ಹಾಗೆ ಮಾಡಬೇಕು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ, ಇಡೀ ಕರ್ನಾಟಕದ ಮೇಲೆ ಇರಲಿ. ಜೈ ಕರ್ನಾಟಕ ಮಾತೆ. ತಮ್ಮ ಪ್ರೀತಿಯ ಆಶೀರ್ವಾದ ಹಾಗೂ ಶುಭಾಶಯಗಳಿಗೆ ಧನ್ಯವಾದಗಳು ಸರ್ ಅಂತ ನಮ್ಗೆಲ್ರಿಗೂ ಅನ್ಸುತ್ತೆ. ಬಟ್ ಇದು ಮಾಸ್ ಸಿನಿಮಾ ಜೊತೆಗೆ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇರುವಂತಹ ಚಿತ್ರ. ನಾನು ತುಂಬ ಸಿನಿಮಾಗಳನ್ನ ವರ್ಕ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಅನಿಸಿದ ಒಂದು ವಿಷಯ ಅಂತ ಹೇಳಿದ್ರೆ, ಒಂದೇ ಸಿನಿಮಾದಲ್ಲಿ ನಾವು ನೋಡಿರುವಂತಹ ಹಲವಾರು ಹಿರಿಯ ನಟರು, ನಟಿಯರು ಎಲ್ಲ ಮಾಡಿದ್ದಾರೆ. ಈ ಸಿನಿಮಾಗೆ ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಈಗ ಮನೇಲಿ ತಂದೆ ತಾಯಿಗಳು ಹೇಳಿದಾಗ್ಲೇ ಮಕ್ಕಳು ಮಾತು ಕೇಳೋದಲ್ಲ, ಹಾಗೇನೆ ಈ ಸಿನಿಮಾದಲ್ಲಿ ಹಿರಿಯರನ್ನ ಇಟ್ಕೊಂಡು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಅಂದ್ರೆ ಅಟ್ಲೀಸ್ಟ್ 100 ಜನ ನೋಡಿದ್ರೆ ಅಟ್ಲೀಸ್ಟ್ 10 ಜನ ಈ ಸಿನಿಮಾ ನೋಡಿ ತಿದ್ಕೊಂತಾರೆ. ಜೀವನದಲ್ಲಿ ಹೇಗೆ ಬದುಕಬೇಕು,
ನಾವು ಹೇಗಿರಬೇಕು ಅನ್ನೋದು ಒಂದು ವಿಷಯನ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಅವರು ಸಮೇತ ನನ್ನ ಶಿವಮೊಗ್ಗದವರೇ, ನಾನು ಭದ್ರಾವತಿಯವರು. ಹಾಗೆ ಧರ್ಮಕಿತ್ತಿರ ಸರ್ ಅವ್ರ ಜೊತೆಗೆ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಅವರ ಹಿಂದಿನ ಸುಮನ್ ಅಂತ ಮತ್ತು ಇನ್ನೊಂದೆರಡು ಸಿನಿಮಾದ ವರ್ಕು ಬ್ಯಾಕ್ಗ್ರೌಂಡ್ ಸ್ಕೋರ್ ವರ್ಕ್ ಮಾಡಿದ್ದೆ. ಹಾಗೆ ಈ ಉಮೇಶ್ ಅಣ್ಣ ಎಲ್ಲರೂ ಹಿರಿಯ ಕಲಾವಿದರೆಲ್ಲ ಗೊತ್ತಿದ್ದಾರೆ, ಅವ್ರಿಗೆಲ್ಲರೂ ಹೇಳ್ತಾ ನನ್ನ ಈ ಚಿತ್ರದಲ್ಲಿ ಒಟ್ಟು 2 ಹಾಡುಗಳಿದೆ. 2 ಹಾಡುಗಳಲ್ಲಿ ಒಂದು ಏನು ಕದರು ಅನ್ನೋ ಒಂದು ಸಾಂಗು, ಅದನ್ನ ನಮ್ಮ ರವೀಂದ್ರ ಸ್ವರ್ಗಾಮಿ ಸಾರು ಹಾಗೆ ವಿಶಾಖ್ ನಾಗಪುರ ಇಬ್ಬರು ಹಾಡಿದ್ದಾರೆ. ಅವರು ಸಮೇತ ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ಅವ್ರ ಪರಿಚಯ ಮಾಡಿಸ್ಬೇಕು, ಅವರು ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ. ಹಾಗೆ ಇನ್ನೊಂದು ಸಾಂಗ್ನ ವಿಶಾಲ್ ನಾಗಪುರ ಮತ್ತೆ ಸರಾಯು ಹೆಚ್ಚು ಅವರು ಹಾಡಿದ್ದಾರೆ. 3 ಜನ ಸಿಂಗರ್ಸ್ ದಯವಿಟ್ಟು ಬರಬೇಕು. ಶಿವು ಪ್ರಿಯರ್ಗಿ ಸಾರು ಇದಕ್ಕೆ ಏನು ಕದರು ಅನ್ನೋ ಒಂದು ಸಾಂಗಿಗೆ ಲಿರಿಕ್ಸ್ ಬರೆದಿದ್ದಾರೆ. ಅವರು ಬಂದಿದ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕಂತ ಕೇಳ್ಕೊಳ್ತೀನಿ ಸರ್. ಈ ಸಿನಿಮಾದಲ್ಲಿ ಒಟ್ಟು 2 ಹಾಡುಗಳು, ಹಾಗೆ ಇವಾಗ ಟೀಸರ್ ನೋಡಿದ್ವಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಟೀಮ್ ಮೇಲೆ ಇರಲಿ. ಹಾಗೆ ಒಂದು ಒಳ್ಳೆ ಚಿತ್ರ ತೆರೆ ಮೇಲೆ ಬಂದಾಗ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ನಮ್ಮನ್ನೆಲ್ಲರನ್ನು ಬೆಳೆಸಿ ಎಲ್ಲರೂ ಆಶೆ. ಎಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೂ ಪತ್ರಿಕೋದ್ಯಮರಿಗೂ ನನ್ನ ಅನಂತ ಧನ್ಯವಾದಗಳು. ನನಗೆ ಮೊದಲಿಂದನೂ ಸಿನಿಮಾ ಅಂದರೆ ತುಂಬ ಪ್ರೀತಿ. ನಾನು ಶಂಕರ್ನಾಗ್ ಅಭಿಮಾನಿ. ಅವ್ರ ಸಿನಿಮಾ ನೋಡ್ಕೊಂತ ಬೆಳೀತಾ ಇದ್ದೆ. ನಾನು ಅವ್ರ ಥರ ಆ್ಯಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಡ್ರಾಮಾ ಇವೆಲ್ಲ ಸೇರ್ಕೊಂಡು ಶಿವಮೊಗ್ಗದಲ್ಲಿ ಹೀಗೆ ಮಾಡ್ತಾ ಇದ್ದೆ. ಆಮೇಲೆ ನಾನೇ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಮ್ಮ ಕಪಿಲ್ ಅವ್ರು ಸಿಕ್ಕರು, ಒಂದು ಒಳ್ಳೆ ಕತೆ ಹೇಳಿದ್ರು. ಕತೆ ತುಂಬ ಇಷ್ಟ ಆಯಿತು. ಹಂಗಾಗಿ ಅವ್ರ ಜೊತೆ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ. ಎಲ್ಲರದ್ದು ಸಪೋರ್ಟ್ ಇದೆ. ನನ್ನ ಪತ್ರಿಕೋದ್ಯಮದವರು ನನಗೆ ತುಂಬ ಸಪೋರ್ಟ್ ಮಾಡಿ ಈ ಸಿನಿಮಾನ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ಅವರು ಕೇಳ್ಕೊಳ್ತೀನಿ. ಮತ್ತು ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಂತಾರೆ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಒಬ್ಬ ಹೊಸ ನಿರ್ಮಾಪಕನಿಗೆ ಈ ತರ ಸಪೋರ್ಟ್ ಮಾಡಿದ್ರೆ ಬೇರೆ ನಿರ್ಮಾಪಕರು ಸಿನಿಮಾ ಮಾಡೋಕ್ಕೆ ಮತ್ತೆ ಮುಂದೆ ಬರ್ತಾರೆ. ನನಗೆ ಸಪೋರ್ಟ್ ಮಾಡಿದಂತ ಎಲ್ಲಾ ಕಲಾವಿದರಿಗೂ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಂದು ಸ್ಪೆಷಲ್ ಸಿನಿಮಾ. ವಿದ್ಯಾರ್ಥಿಗಳು ಎಲ್ಲ ಸಪೋರ್ಟ್ ಇರುತ್ತೆ, ಪೋಷಕರ ಸಪೋರ್ಟ್ ಇರುತ್ತೆ, ತಂದೆ ತಾಯಿ ಸಪೋರ್ಟ್ ಇರುತ್ತೆ. ತಂದೆ ತಾಯಿ ಸಪೋರ್ಟ್ ಇರುತ್ತೆ, ತಂದೆ ಸಪೋರ್ಟ್ ಇಲ್ಲ ಅಂದ್ರೆ ಏನಾಗುತ್ತೆ? ಅವರು ಬೇರೆ ಒಂದು ಕೆಲಸಕ್ಕೆ ಹೋಗ್ತಾರೆ, ದುಶ್ಚಟಕ್ಕೆ ಬಲಿಯಾಗಿ ಮಕ್ಕಳು ಹೆಂಗೆ ಫೀಲ್ ಆಗ್ತಾರೆ, ಅದು ಎಲ್ಲಿ ತನಕ ತಗೊಳ್ಳೋದಂದ್ರೆ ಕಣ್ಣೀರು ಹಾಕ್ಸ್ಬಿಡ್ತಾರೆ ಮಕ್ಕಳು. ಕೊನೆಗೆ ಮಕ್ಕಳು ಫೀಸ್ ಕಟ್ಟಕ್ಕೂ ಕಾಸಿಲ್ಲದೆ ಕಳ್ತನ ಮಾಡ್ತಾರೆ. ಆ ತರ ಒಂದು ಬೆಳವಣಿಗೆಯಲ್ಲಿ ಸಿನಿಮಾ ಸಾಗುತ್ತೆ. ಅದಕ್ಕೆ ಒಂದು ಪೂರಕವಾಗಿ ಹಿರಿಯರು ಅವರ ಒಂದು ಮಾರ್ಗದರ್ಶನ ಹೆಂಗೆ ಅವ್ರನ್ನ ಸರಿಪಡಿಸ್ತಾರೆ. ಆಮೇಲೆ ನಾಯಕ ಯಾವ ರೀತಿಯಲ್ಲಿ ಆ ದಾಸರಿಂದ ಒಂದು ಮೆಟ್ರೋ ಲೈಫ್ ತರುವಂತ ಒಂದು ಉತ್ತಮ ಸಂದೇಶ. ಈ ಸಿನಿಮಾ ನಿಜವಾಗ್ಲೂ ಗೆಲ್ಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಂತೀವಿ. ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ. ನಮ್ಮ ಧರ್ಮಸ್ಥಳ ಜೊತೆ ಫಸ್ಟ್ ಟೈಮ್ ಮಾಡಿದ್ದೀವಿ. ಬಹಳ ಖುಷಿ ಆಗ್ತದೆ. ದೊಡ್ಡ ಕಲಾವಿದರು, ಬಹಳ ಖುಷಿ ಆಗ್ತದೆ. 150 ಹೆಚ್ಚು ಹಿರಿಯ ನಟರು, 3 ಫೈಟ್ ಮಾಸ್ಟರ್ಸ್ ಅವ್ರ ಜೊತೆ ಮಾಡಿದ್ದೀವಿ. ಥ್ರಿಲ್ಲರ್ ಮಂಜು ಮಾಸ್ಟರು, ನನ್ನ ಗುರುಗಳು ಗೌರವ ವೆಂಕಟೇಶ್ ಮಾಸ್ಟರು, ಆಮೇಲೆ ನಮ್ಮ ಸನಪ್ಪ ಮಾಸ್ಟರು, ಇವರೆಲ್ಲ ಆಕ್ಟ್ ಮಾಡಿ ಹಾಗೆ ಪರ್ಫಾರ್ಮ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಪ್ರಮೋಟ್ ಮಾಡಿ ನೀವು ಗೆಲ್ಲಿಸಬೇಕು. ಅದೇ ರೀತಿ ಎಲ್ಲ ಕಲಾವಿದರು ಎಲ್ಲ ಇರ್ತಾರೆ, ಅವರಲ್ಲಿ ಏನೇನಿದೆಯೋ ಒಂದು ಪ್ರತಿಭಾನ ತೆಗೆಸಿದ್ದೀವಿ. ಈ ಸಿನಿಮಾ ನೋಡ್ತಾ ಇದ್ರೆ ತುಂಬಾ ಇದಾಗಿರುತ್ತೆ. ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಸಿನಿಮಾ ಇದು. ದಯಮಾಡಿ ಗೆಲ್ಲಿಸ್ಬೇಕು. ತುಂಬಾ ಕಷ್ಟಪಟ್ಟು ನಮಗೆ ಬೆನ್ನೆಲುಬಾಗಿ ನಮ್ಮ ಉಮೇಶ್ ಸರ್ ಇದ್ದಾರೆ. ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿದ್ದೀವಿ. ಎಲ್ಲ ಗೆಲ್ಲಿಸ್ಬೇಕು. ಎಲ್ಲ ಕಲಾವಿದರು ದಯಮಾಡಿ ಈ ಸಿನಿಮಾ ಗೆಲ್ಲಿಸಿ ಪ್ರಮೋಟ್ ಮಾಡಬೇಕು ಕೇಳ್ಕೊತೀವಿ. ಎಲ್ಲರೂ ಒಳ್ಳೇದಾಗಲಿ. ಸಿನಿಮಾ ತಂಡ ಗೆಲ್ಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್.